ದೇವರ ಅತಿ ಪರಿಶುದ್ಧ ನಾಮಕ್ಕೆ ಮತ್ತೊಂದಾವರ್ತಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಒಂದು ಹೋಪ್ ಚಾನಲ್ ಮೂಲಕ ದೇವರ ವಾಕ್ಯವನ್ನು ವೀಕ್ಷಣೆ ಮಾಡ್ತಾ ಇರುವ ನಿಮ್ಮೆಲ್ಲರನ್ನು ಕ್ರಿಸ್ತೇಸುವಿನ ಸುಮಧುರ ನಾಮದಲ್ಲಿ ನಾನು ಸ್ವಾಗತಿಸುವಂಥವನಾಗಿದ್ದೇನೆ. ಈ ಒಂದು ಸಂಚಿಕೆಯಲ್ಲಿ ನಾವು ಕಲಿತಾ ಇದ್ದೇವೆ ಪುನರುಜ್ಜೀವನ ಹಾಗೂ ಧಾರ್ಮಿಕ ಸುಧಾರಣೆ ಅನ್ನುವಂಥ ವಿಷಯದ ಬಗ್ಗೆ. ಸೊ ಇವತ್ತಿನ ಒಂದು ಸಂದೇಶಕ್ಕಾಗಿ ನಾವು ನೋಡ್ತಾ ಇದ್ದೇವೆ ವಾಗ್ದಾನ ಮಾಡಲ್ಪಟ್ಟ ಕೊನೆಯ ಕಾಲದ ಒಂದು ಪುನರುಜ್ಜೀವನ, ಎ ಪ್ರಾಮಿಸ್ಡ್ ರಿವೈವಲ್ ಫಾರ್ ಎಂಡ್ ಟೈಮ್. ಏನು ದೇವರು ಈ ಒಂದು ಕೊನೆಯ ಕಾಲಕ್ಕಾಗಿ ವಾಗ್ದಾನವನ್ನು ಮಾಡಿದ್ದಾರೆ. ನಮ್ಮ ಒಂದು ಜೀವಿತಕ್ಕೆ ಈ ಪುನರುಜ್ಜೀವನ ಅನ್ನುವಂಥದ್ದು ಭಾಳಷ್ಟು ಮುಖ್ಯ. ಯಾವ ಕ್ರಮಗಳಿಂದ, ಯಾವ ವಿಧಾನಗಳಿಂದ ನಾವು ಉಜ್ಜೀವನವನ್ನು ಪಡೆಯಬಹುದೆಂಬುದಾಗಿ ಈಗಾಗಲೇ ಅನೇಕ ಸಂದೇಶಗಳು ನಾವು ಕಲಿತಾ ಬಂದಿದ್ದೇವೆ ಪ್ರಿಯರೇ. ದೇವರ ವಾಕ್ಯದ ಮೂಲಕ, ಪ್ರಾರ್ಥನೆಯ ಮೂಲಕ, ಪರಿಶುದ್ಧಾತ್ಮನ ಮೂಲಕ, ಐಕ್ಯತೆಯ ಮೂಲಕ, ಮುರಿದ ಸಂಬಂಧಗಳನ್ನು ಸರಿಪಡಿಸಿಕೊಳ್ಳೋದರ ಮೂಲಕ, ವಿಧೇಯತೆಯ ಮೂಲಕ, ಇನ್ನೂ ಹಲವಾರು ವಿಧಾನಗಳಲ್ಲಿ ನಮ್ಮ ಜೀವಿತವನ್ನು ನಾವು ಸುಧಾರಣೆಗೆ ತರಬಹುದು. ಅದೇ ರೀತಿಯಲ್ಲಿ ಈ ಕೊನೆಯ ಕಾಲದಲ್ಲಿಯೂ ಸಹ ದೇವರು ತಾನು ವಾಗ್ದಾನ ಮಾಡಲ್ಪಟ್ಟಂಥ ಒಂದು ಪುನರುಜ್ಜೀವನ, ಯಾವ ವಿಧವಾದ ಯಾವ ರೀತಿಯ ಒಂದು ಪುನರುಜ್ಜೀವನವನ್ನು ದೇವರು ವಾಗ್ದಾನ ಮಾಡಿದ್ದಾನೆ. ನಿಜವಾಗಿಯೂ ದೇವರು ಮಾಡಿದಂಥ ವಾಗ್ದಾನಗಳು ನೆರವೇರೋದ್ರಲ್ಲಿ ಎರಡು ಮಾತಿಲ್ಲ. ಆದಿಕಾಂಡದಿಂದಲೂ ಸಹ ಪ್ರಕಟಣೆ ಪುಸ್ತಕದವರೆಗೆ ನಾವು ನೋಡ್ತೇವೆ ಅನೇಕ ಭಕ್ತರ ಜೀವಿತದಲ್ಲಿ, ಅನೇಕ ಮಹಾಪುರುಷರು, ಪಿತೃಗಳು, ಇವರೆಲ್ಲರ ಬದುಕಲ್ಲಿ ಸಹ ದೇವರು ವಾಗ್ದಾನಗಳನ್ನ ಮಾಡ್ತಾ, ಆ ವಾಗ್ದಾನಗಳನ್ನು ಕಾಲಕ್ಕೆ ಅದನ್ನು ನೆರವೇರಿಸುತ್ತಾ, ಆ ವಾಗ್ದಾನಗಳ ಆಶೀರ್ವಾದಗಳನ್ನ ಅವ್ರಿಗೆ ನೀಡ್ತಾ ದೇವರವರೆಲ್ಲರನ್ನ ನಡೆಸ್ಕೊಂಡು ಬಂದಿದ್ದಾನೆ. ಸತ್ಯವೇದದಲ್ಲಿ ಭಾಳಷ್ಟು ವಾಗ್ದಾನಗಳ ಬಗ್ಗೆ ನಾವು ಮಾತಾಡ್ಬೋದು. ಅಬ್ರಹಾಮನ ಜೀವನದಲ್ಲಿರ್ಬೋದು, ಯೋಸೇಫನ ಜೀವನದಲ್ಲಿರ್ಬೋದು, ಅದಾದ ನಂತರ ಮೋಶೆಯ ಜೀವನದಲ್ಲಿ, ದಾನಿಯೇಲ, ಎಲಿಯ, ಎಲೀಷಾ, ಇನ್ನು ಅನೇಕ ಪ್ರವಾದಿಗಳು ಪ್ರಿಯರೇ, ಇವರೆಲ್ಲರ ಜೀವನದಲ್ಲಿ ದೇವರು ತಾನು ಕೊಟ್ಟಂಥ ವಾಗ್ದಾನಗಳನ್ನು ಯಾವ ರೀತಿ ಹಂತ ಹಂತವಾಗಿ ನೆರವೇರಿಸ್ತಾ, ಇದನ್ನು ಕಲಿಯೋದಕ್ಕೆ ಒಂದು ಚಿಕ್ಕ ಪ್ರಾರ್ಥನೆಯ ಮೂಲಕ ನಾವು ಮುಂದುವರಿಯೋಣ. ಭೂಪರ ಲೋಕಗಳ ಒಡೆಯನೇ, ಸರ್ವಶಕ್ತನೇ, ಮಹೋನ್ನತನೇ, ಈ ಒಂದು ಅಂತ್ಯಕಾಲದ ಪುನರುಜ್ಜೀವನ ವಾಗ್ದಾನದ ಬಗ್ಗೆ ನಾವು ಈ ದಿವಸ ಕಲಿಯುವಾಗ ನಿನ್ನ ವಾಕ್ಯಗಳ ಮೂಲಕ ಮಾತನಾಡು, ನಮ್ಮೆಲ್ಲರನ್ನ ವಾಕ್ಯದ ಮೂಲಕ ಬಲಪಡಿಸು. ಅಷ್ಟು ಮಾತ್ರವಲ್ಲದೆ ಈ ಅಂತ್ಯಕಾಲಕ್ಕೆ ಒಂದು ಬೇಕಾದ ಉಜ್ಜೀವನ ನಮ್ಮೆಲ್ಲರ ಜೀವಿತಗಳಿಗೆ ನಿನ್ನ ವಾಗ್ದಾನಗಳ ಮೂಲಕ ಕೊಡಲ್ಪಡಲಿ ಸ್ವಾಮಿ. ಅತಿ ಬೇಗನೆ ಬರಲಿರುವ ಆತನೇ, ನಿನ್ನ ಬರೋಣಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಂಡು, ನಮ್ಮ ಜೀವಿತಗಳನ್ನು ಸುಧಾರಣೆ ಮಾಡಿಕೊಂಡು ನಿನ್ನನ್ನು ಎದುರು ನೋಡಲಿಕ್ಕೆ ನಮ್ಮೆಲ್ಲರನ್ನ ಬಲಪಡಿಸಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಲ್ಲಿ ಬೇಡ್ಕೊಳ್ತೇವೆ ತಂದೆಯೇ, ಆಮೇನ್. ಸೊ ಈ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ದೇವರು ತನ್ನ ವಾಗ್ದಾನಗಳನ್ನ ನೆರವೇರಿಸೋದಕ್ಕೆ ಶಕ್ತನಾಗಿದ್ದಾನೆ. ದೇವರ ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಹ ಇವತ್ತು ಅನೇಕ ವಾಗ್ದಾನಗಳನ್ನ ದೇವರು ಇಟ್ಟಿದ್ದಾನೆ. ಅನೇಕರಿಗೆ ಈ ವಾಗ್ದಾನಗಳ ಅನುಭವ ಆಗಿದೆ, ಅನೇಕರಿಗೆ ವಾಗ್ದಾನಗಳ ಅನುಭವ ಆಗದೇ ಇರ್ಬೋದು. ಆದರೆ ಯಾರೆಲ್ಲ ವಾಗ್ದಾನಗಳನ್ನ ಹೊಂದಿದ್ದಾರೆ, ನೀವು ನಿಜವಾಗಿಯೂ ಆ ವಾಗ್ದಾನಗಳ ಮೇಲೆ ನಿರೀಕ್ಷೆ ಇಟ್ಟು ಭರವಸೆಯಿಂದ ನೀವು ಜೀವಿಸೋದಾದರೆ ಖಂಡಿತವಾಗಿ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಅಬ್ರಹಾಮನಿಗೆ ದೇವರು 75ನೇ ವಯಸ್ಸಿನಲ್ಲಿ ವಾಗ್ದಾನವನ್ನು ಕೊಟ್ಟು, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂಥ ಮಗನನ್ನು ಒಬ್ಬ ದೊಡ್ಡ ಜನಾಂಗವಾಗಿ ನಾನು ಮಾಡ್ತೇನೆ ಎಂಬುದಾಗಿ ಹೇಳುವಾಗ ಅಬ್ರಹಾಮನು ನಂಬಿಕೆಗೆ ಯಾವುದೇ ಮಾರ್ಗ ಆತನಿಗಿರಲಿಲ್ಲ. ಯಾಕಂತೇಳಿದರೆ ಅವನಿಗೆ ಈಗಾಗಲೇ 75 ವರ್ಷ ವಯಸ್ಸಾಗಿದೆ, ಮುಪ್ಪಿನ ಒಂದು ಪ್ರಾಯ. ಆತನ ಹೆಂಡತಿ ಸಾರಳು ಸಹ ಗರ್ಭದ ಕಾಲ ಕಳೆದೋಗಿದೆ. ಸೊ ಇಂಥ ಒಂದು ಸಮಯದಲ್ಲಿ ದೇವರು ತನ್ನ ವಾಗ್ದಾನವನ್ನು ಕೊಟ್ಟು ಆ ವಾಗ್ದಾನವನ್ನು ಅಬ್ರಹಾಮನ ಜೀವನದಲ್ಲಿ ನೆರವೇರಿಸ್ತಾನೆ. ಎಷ್ಟು ವರ್ಷಗಳ ನಂತರ ಆ ವಾಗ್ದಾನ ನೆರವೇರುತ್ತೆ ಎಂಬುದಾಗಿ ನೋಡುವಾಗ ಸುಮಾರು 25 ವರ್ಷಗಳ ನಂತರ ಅಬ್ರಹಾಮನ ಜೀವನದಲ್ಲಿ ಆತನಿಗೆ ದೇವರು ಮಾಡಿದಂಥ ವಾಗ್ದಾನ ನೆರವೇರುತ್ತೆ. 25 ವರ್ಷಗಳ ತಾಳ್ಮೆ, 25 ವರ್ಷಗಳ ಒಂದು ನಿರೀಕ್ಷೆ, ನಂಬಿಕೆ ಎಷ್ಟರ ಮಟ್ಟಿಗೆ ಅಬ್ರಹಾಮನಲ್ಲಿ ಬಲವಾಗಿ ಬೇರೂರಿತ್ತು. ನಿಜವಾಗಿಯೂ ದೇವರ ಮಕ್ಕಳಾಗಿ ನಾವು ದೇವರು ಕೊಟ್ಟಿರುವಂಥ ವಾಗ್ದಾನವನ್ನು ನಿರೀಕ್ಷಿಸಿ ನಾವು ಜೀವಿಸುವಾಗ ನಮಗೆ ಬಹು ಮುಖ್ಯವಾಗಿ ತಾಳ್ಮೆ ಬೇಕು ಪ್ರಿಯರೇ. ಯಾವಾಗ ನಾವು ತಾಳ್ಮೆಯಲ್ಲಿ ಜೀವಿಸ್ತೇವೆ, ಯಾವಾಗ ನಾವು ನಿರೀಕ್ಷೆಯಲ್ಲಿ ಜೀವಿಸ್ತೇವೆ, ಖಂಡಿತವಾಗಿ ದೇವರು ಆ ತಾಳ್ಮೆಗೆ, ಆ ನಿರೀಕ್ಷೆಗೆ ಭಂಗವನ್ನು ಮಾಡದೆ ಸರಿಯಾದ ಪ್ರತಿಫಲವನ್ನು ದೇವರು ತಕ್ಕ ಸಮಯದಲ್ಲಿ ಕೊಡ್ತಾನೆ. ದೇವರ ಬಳಿಯಲ್ಲಿ ಪ್ರತಿಯೊಂದಕ್ಕೂ ಕಾಲವು ಕ್ಲುಪ್ತವಾಗಿದೆ ಎಂಬುದಾಗಿ ಪ್ರಸಂಗಿ ಹೇಳ್ತಾನೆ. ಸೊ ಎಲ್ಲದಕ್ಕೂ ಸಹ ಕಾಲ ನಿರ್ಣಯ ಆಗಿದೆ. ನಾವು ಕೆಲವೊಂದು ಸಾರಿ ನಾವು ನಿರೀಕ್ಷೆ ಇಟ್ಟಂಥದ್ದು ನಮಗೆ ಸಿಗಲಿಲ್ಲ ಅಂತ ಹೇಳುವಾಗ, ದೇವರ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರಲಿಲ್ಲ ಅಂತ ಹೇಳುವಾಗ ಅತಿ ಬೇಗನೆ ನಾವು
ನಿರಾಶೆಗೊಳಗಾಗ್ತೀವಿ, ತಾಳ್ಮೆ ಕಳ್ಕೊಳ್ತೀವಿ. ಆದರೆ ದೇವರ ಮಕ್ಕಳಾದ ನಮಗೆ ಈ ವಾಕ್ಯ ಇವತ್ತು ತಿಳಿಸ್ಕೊಡ್ತಕ್ಕಂಥದ್ದು, ದೇವರು ನಮಗೆ ಮಾಡಿರುವಂಥ ವಾಗ್ದಾನವನ್ನು ನಾವು ನಂಬುವುದಾದರೆ, ಅದರಲ್ಲಿ ಭರವಸೆ ಇಡುವುದಾದರೆ, ತಾಳ್ಮೆಯಿಂದ ನಾವು ಕಾಯುವುದಾದರೆ, ಖಂಡಿತವಾಗಿ ಪ್ರಿಯರೇ ದೇವರು ಆ ವಾಗ್ದಾನವನ್ನು ನೆರವೇರಿಸೋದಕ್ಕೆ ಶಕ್ತನಾಗಿದ್ದಾನೆ. ಅನೇಕ ವ್ಯಕ್ತಿಗಳ ವಿಷಯಗಳನ್ನು ಆ ಸತ್ಯವೇದದಲ್ಲಿ ನಾವು ನೋಡ್ತೀವಿ. ದಾವೀದನ್ನು ನೋಡುವಾಗ ಆತನಿನ್ನೂ ಚಿಕ್ಕ ವಯಸ್ಸಲ್ಲಿರುವಾಗಲೇ, ಅಡವಿಯಲ್ಲಿ ಕುರಿ ಕಾಯುವಂಥ ಕೆಲಸ ಮಾಡುವಾಗಲೇ ದೇವರು ಆ ಸಮುವೇಲ ಪ್ರವಾದಿಯನ್ನು ಕಳಿಸಿ ಆತನಿಗೆ ಅಭಿಷೇಕವನ್ನು ಮಾಡ್ತಾನೆ. ನೀನು ಮುಂದೆ ಇಸ್ರೇಲರ ರಾಜನಾಗಬೇಕೆಂಬುದಾಗಿ ದೇವರು ಆರಿಸ್ಕೊಳ್ಳುವಾಗ ಆ ವಾಗ್ದಾನ ಯಾವ ರೀತಿ ದಾವೀದನ ಜೀವನದಲ್ಲಿ ನೆರವೇರ್ತಂತ ನಾವು ನೋಡ್ತೀವಿ. ಭಾಳಷ್ಟು ವರ್ಷಗಳ ನಂತರ ಆ ಫಿಲಿಸ್ಟಿಯರ ಮತ್ತು ಇಸ್ರೇಲರ ಮಧ್ಯೆ ನಡೆದಂಥ ಯುದ್ಧದಲ್ಲಿ ಗೊಲಿಯಾತನನ್ನು ದಾವೀದನು ಹತ ಮಾಡಿ ಮುಂದೆ ಆತನು ಆ ಇಸ್ರೇಲರ ರಾಜನಾಗಿ ಹೊರಹೊಮ್ಮತಾನೆ. ಪ್ರಿಯರೇ, ದೇವರು ಒಂದು ಸಾರಿ ಮಾಡಿದಂಥ ವಾಗ್ದಾನ, ಆತನ ಆಯ್ಕೆ ಎಂದೂ ಸಹ ತಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಒಂದು ಜೀವಿತದಲ್ಲಿ ಈ ಅಂತ್ಯಕಾಲದ ಉಜ್ಜೀವನಕ್ಕೆ ದೇವರು ಯಾವ ವಾಗ್ದಾನವನ್ನು ಮಾಡಿದ್ದಾನೆ, ಯಾವ ವಾಗ್ದಾನಗಳ ಮೂಲಕ ದೇವರು ತನ್ನ ವಾಕ್ಯದಲ್ಲಿ ಮಾತಾಡಿದ್ದಾನೆ. ನಮ್ಮ ಸತ್ಯವೇದವನ್ನು ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 7 ಮತ್ತು 8ನೇ ವಚನಕ್ಕೆ ನಾವು ತಿರುಗಿಸೋಣ. ಪ್ರಿಯರೇ, ಇಲ್ಲಿ ಹೇಳುತ್ತೆ, ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದಿರಿ. ವ್ಯವಸಾಯಗಾರನನ್ನು ನೋಡಿರಿ, ಅವನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘ ಶಾಂತಿಯಿಂದಿರುವನು. ನೀವು ಸಹ ದೀರ್ಘ ಶಾಂತಿಯಿಂದ ಇರ್ರಿ. ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ, ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು. ಇಲ್ಲಿ ವಾಕ್ಯ ಹೇಳುತ್ತೆ, ಯಾರೆಲ್ಲ ಇವತ್ತು ಕರ್ತನ ಬರೋಣಕ್ಕೆ ನಿರೀಕ್ಷಿಸ್ತಾ ಇದ್ದೀರಿ, ಆ ಕರ್ತನ ಬರೋಣವನ್ನು ಎದುರು ನೋಡ್ತಾ ಇದ್ದೀರಿ, ನಿಮಗೆ ಬಹುಮುಖ್ಯವಾಗಿ ಬೇಕಿರುವಂಥ ಒಂದು ಸ್ವಭಾವ, ಒಂದು ಗುಣ ಯಾವುದಂತ ಹೇಳಿದರೆ ದೀರ್ಘ ಶಾಂತಿ. ಇವತ್ತು ದೇವರ ಮಕ್ಕಳಾಗಿ ನಾವು ದೀರ್ಘ ಶಾಂತಿಯಿಂದ ಕಾಯ್ತಕ್ಕಂಥದ್ದು. 2000 ವರ್ಷಗಳ ಹಿಂದೆ ಸ್ವಾಮಿ ವಾಗ್ದಾನ ಮಾಡಾಗಿದೆ. ಯೋಹಾನ ಆ ಪತ್ರಿಕೆಯಲ್ಲಿ 14ನೇ ಅಧ್ಯಾಯದಲ್ಲಿ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನಾನು ತಂದೆಯ ಒಂದು ಬಳಿಗೆ ಹೋಗಿ ಅಲ್ಲಿ ಬಿಡಾರಗಳನ್ನ ಸಿದ್ಧ ಮಾಡಿ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕೆಂಬುದಾಗಿ ಸ್ವಾಮಿ ವಾಗ್ದಾನ ಮಾಡಿದ್ದಾರೆ. ಯಾವಾಗ 2000 ವರ್ಷಗಳ ಹಿಂದೆ ಸ್ವಾಮಿ ಮಾಡಿದಂಥ ವಾಗ್ದಾನ, ತನ್ನ ಶಿಷ್ಯರಿಗೆ ಕೊಟ್ಟಂಥ ಒಂದು ಅಭಯದ ವಾಕ್ಯ, ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ, ದೇವ್ರನ್ನ ನಂಬಿರಿ. ಈ ನಂಬಿಕೆ ಅನ್ನುವಂಥ ಪದ ಭಾಳಷ್ಟು ಮೌಲ್ಯಯುತವಾದಂಥ ಪದ. ಕ್ರೈಸ್ತಿಯ ಜೀವನದಲ್ಲಿ ಈ ನಂಬಿಕೆಗೆ ಸಾಕಷ್ಟು ಬೆಲೆ ಇದೆ ಪ್ರಿಯರೇ. ಅನೇಕ ಬಾರಿ ದೇವರ ಮಕ್ಕಳಾಗಿ ನಾವು ನಮ್ಮ ನಂಬಿಕೆಯನ್ನು ಕಳ್ಕೊಳ್ಳುವಾಗ ಈ ವಾಗ್ದಾನಗಳನ್ನು, ಈ ವಾಕ್ಯಗಳನ್ನು ನೆನೆಸ್ಕೊಳ್ರಿ. ಯಾವ ರೀತಿ ಅಬ್ರಾಮನ ಜೀವನದಲ್ಲಿ 25 ವರ್ಷಗಳಾದ ಮೇಲೆ ದೇವರು ಅದ್ಭುತ ಮಾಡಿದ್ನು, ಅದೇ ರೀತಿ ಇವತ್ತು ನಮ್ಮ ಜೀವನದಲ್ಲಿಯೂ ಸಹ ದೇವರು ಆತನ ವಾಗ್ದಾನಗಳನ್ನು ನೆರವೇರಿಸೋದಕ್ಕೆ ನಮಗೇನು ಬೇಕು, ದೀರ್ಘ ಶಾಂತಿ ಇರಲಿ ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ನಾವೊಬ್ಬ ವ್ಯವಸಾಯಗಾರನನ್ನು ನೋಡುವಾಗ, ವ್ಯವಸಾಯ ಮಾಡುವಂಥ ರೈತರ ಒಂದು ಜೀವನ ಯಾವ ರೀತಿಯಲ್ಲಿರುತ್ತೆ, ಅವರು ತಾವು ಭೂಮಿಯಲ್ಲಿ ಬೆಳೆಯುವಂಥ ಬೆಳೆಗೆ ಅವರು ತುರ್ತಾಗಿ ಅದರ ಫಲವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅವರು ಭೂಮಿಯಲ್ಲಿ ಬೀಜವನ್ನು ಬಿತ್ತುವಾಗ ಭೂಮಿಯನ್ನು ಮೊದಲು ಹದ ಮಾಡ್ತಾರೆ. ಅದಾದ ನಂತರ ಅದರಲ್ಲಿರುವಂಥ ಎಲ್ಲ ಕಳೆಗಳು, ಕಲ್ಲುಗಳು ಇವೆಲ್ಲವನ್ನು ತೆಗೆದು ಭೂಮಿಯನ್ನು ಸಿದ್ಧಪಡಿಸಿ ಅದಕ್ಕೆ ಬೀಜವನ್ನು ಬಿತ್ತಿ, ಆ ಬೀಜಕ್ಕೆ ಪೋಷಣೆಯನ್ನು ಕೊಟ್ಟು, ಅದಕ್ಕೆ ಬೇಕಾದಂಥ ನೀರು, ಗೊಬ್ಬರ ಇದೆಲ್ಲವನ್ನು ಒದಗಿಸಿ ಆ ಬೀಜ ಮೊಳಕೆ ಹೊಡೆಯೋದಕ್ಕೆ ಕಾಯ್ತಾರೆ ಪ್ರಿಯರೇ. ಆ ಮೊಳಕೆ ಹೊಡೆದಂಥ ಬೀಜ ಸಣ್ಣ ಗಿಡವಾಗಿ ಬೆಳೆದು ಮರವಾಗಿ ಅದು ಬೆಳೆಯುವಂಥವರೆಗೆ ಭಾಳಷ್ಟು ವರ್ಷಗಳ ಒಂದು ಸಮಯವನ್ನು ತೆಗೆದುಕೊಳ್ತದೆ. ಅದು ಚಿಕ್ಕ ಬೆಳೆ ಆಗಿರ್ಬೋದು, ದೊಡ್ಡ ಮರ ಆಗಿರ್ಬೋದು, ಭಾಳಷ್ಟು ವರ್ಷಗಳು, ಭಾಳಷ್ಟು ತಿಂಗಳುಗಳು ಸಮಯವನ್ನು ತೆಗೆದುಕೊಂಡು ಅದು ತನ್ನ ಫಲವನ್ನು ನೀಡುತ್ತೆ. ಇವತ್ತು ದೇವರ ಮಕ್ಕಳಾಗಿ ನಾವು ಸಹ ಈ ರೈತನ ರೀತಿಯಲ್ಲಿ, ವ್ಯವಸಾಯಗಾರನ ರೀತಿಯಲ್ಲಿ ನಾವೇನು ಮಾಡಬೇಕಂತೆ, ನಮ್ಮ ಒಂದು ವಾಗ್ದಾನದ ಫಲಕ್ಕಾಗಿ ನಾವು ಕಾಯಬೇಕಾಗಿದೆ. ಇಲ್ಲಿ ವಾಕ್ಯದಲ್ಲಿ ಸ್ವಾಮಿ ಭಾಳ ಚೆನ್ನಾಗಿ ಹೇಳ್ತಾರೆ, ನಿಮ್ಮ ಹೃದಯಗಳನ್ನು ನೀವೇನು ಮಾಡಿರಿ, ದೃಢಪಡಿಸ್ಕೊಳ್ರಿ. ನಿಮ್ಮ ಹೃದಯಗಳು ದೃಢವಾಗಿರಲಿ. ಅಪನಂಬಿಕೆಗೆ, ನಿರಾಶೆಗೆ, ಯಾವ ಒಂದು ನಿರಾಸಕ್ತಿಗೆ ನಿಮ್ಮ ಹೃದಯದಲ್ಲಿ ಅವಕಾಶಕ್ಕೆ ನೀವು ಜಾಗ ಕೊಡಬೇಡ್ರಿ. ನೀವು ಯಾವಾಗಲೂ ನಿಮ್ಮ ಹೃದಯವನ್ನು ದೃಢಪಡಿಸ್ಕೊಳ್ರಿ. ನಂಬಿಕೆಯಲ್ಲಿ ದೃಢವಾಗಿರ್ರಿ, ಆತನ ಭಕ್ತಿಯಲ್ಲಿ ದೃಢವಾಗಿರ್ರಿ, ಆತನ ನಿರೀಕ್ಷೆಯಲ್ಲಿ ದೃಢವಾಗಿರ್ರಿ. ದೇವರು ದೀರ್ಘ ಶಾಂತಿಯಿಂದ ಕಾಯಿರಿ ಎಂಬುದಾಗಿ ಹೇಳುವಾಗ ಖಂಡಿತವಾಗಿ ನಾವೇನು ಮಾಡಬೇಕು, ದೀರ್ಘ ಶಾಂತಿಯಿಂದ, ತಾಳ್ಮೆಯಿಂದ ನಾವು ಕಾಯ್ಕೊಳ್ಬೇಕು. ವಾಕ್ಯ ಮುಂದೆ ಹೇಳುತ್ತೆ, ಸಹೋದರರೇ, ನೀವು ಒಬ್ಬರ ಮೇಲೊಬ್ಬರು ಗುಣಗುಟ್ಟಬೇಡ್ರಿ, ನ್ಯಾಯ ವಿಚಾರಣೆಗೆ ಗುರಿಯಾದೀರಿ.
ಅಗೋ, ನ್ಯಾಯಾಧಿಪತಿಯು ಬಾಗಿಲಿನ ಹತ್ತಿರದಲ್ಲೇ ನಿಂತಿದ್ದಾನೆ. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತಾಡಿದ್ದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ವಾಕ್ಯದಲ್ಲಿ ಭಾಳ ಚೆನ್ನಾಗಿ ಯಾಕೋಬ ನಮಗೆ ತಿಳಿಸ್ತಾ ಇದ್ದಾನೆ. ಯಾವ ರೀತಿ ನಾವು ಇರಬೇಕಂತೆ? ದೇವರ ವಿಷಯದಲ್ಲಿ ಬಾಧೆಯನ್ನು ಸಹಿಸಿಕೊಳ್ಳುವ ಒಂದು ಆ ವಿಷಯದಲ್ಲಿ ನಾವು ಪ್ರವಾದಿಗಳನ್ನ ಮಾದರಿ ಮಾಡಿಕೊಳ್ಬೇಕು. ಯಾವ ರೀತಿಯಲ್ಲಿ ಅನೇಕ ಪ್ರವಾದಿಗಳು ಬಾಧೆಯನ್ನು ಸಹಿಸಿಕೊಂಡು ತಾಳ್ಮೆಯಿಂದ ಜೀವಿಸಿ ಅದರ ಪ್ರತಿಫಲವನ್ನು ಹೊಂದಿದ್ರು. ನಾವು ಅನೇಕ ಪ್ರವಾದಿಗಳ ಜೀವಿತವನ್ನು ನಾವು ನೋಡ್ತೇವೆ. ಯೆಶಾಯ ಇರ್ಬೋದು, ಯೆರೆಮೀಯ ಇರ್ಬೋದು, ದಾನಿಯೇಲ ಇರ್ಬೋದು, ಇನ್ನೂ ಅನೇಕ ಪ್ರವಾದಿಗಳ ಒಂದು ಜೀವನವನ್ನು ನೋಡುವಾಗ ಅವರು ಬಾಧೆಗಳನ್ನ ಸಹಿಸ್ಕೊಳ್ತಾರೆ, ಪ್ರಿಯರೇ, ಕಷ್ಟಗಳನ್ನ ಸಹಿಸ್ಕೊಳ್ತಾರೆ, ಅನೇಕ ಹಿಂಸೆಗಳನ್ನ ಸಹಿಸ್ಕೊಳ್ತಾರೆ, ದೇವರ ನಿಮಿತ್ತ ಜನರಿಂದ ಬರುವಂಥ ವಿರೋಧಗಳನ್ನ ಸಹಿಸ್ಕೊಳ್ತಾರೆ. ಎಲೀಯನನ್ನು ನಾವು ನೋಡ್ತೇವೆ. ಆಹಾಬ ರಾಜ ಇಜಬೇಲಳು ಆತನ ಕೊಲ್ಲಬೇಕೆಂಬುದಾಗಿ ಸಂಚು ಮಾಡ್ತಾ ಇದ್ದಾರೆ, ಆತನನ್ನು ಹಿಮ್ಮೆಟ್ತಾ ಇದ್ದಾರೆ, ಆತನ ಎಲ್ಲೇ ಹೋದರೂ ಸಹ ಆತನ ಪ್ರಾಣಕ್ಕಾಗಿ ವಂಚಾಗ್ತಾ ಇದ್ದಾರೆ. ಆದರೆ ದೇವರ ಮೇಲೆ ಭರವಸೆ ಇಟ್ಟಂಥ ಎಲೀಯ ಎಂಥ ಒಬ್ಬ ಶ್ರೇಷ್ಠ ಪ್ರವಾದಿಯಾಗಿ ಆತ ಸತ್ಯವೇದದಲ್ಲಿ ನಿಂತ್ಕೊಳ್ತಾನೆ. ಕಟ್ಟಕಡೆದಾಗಿ ದೇವರು ತನ್ನ ಪರಲೋಕ ರಾಜ್ಯದ ರಥಗಳನ್ನ ಕಳಿಸಿ ಆತನನ್ನು ಜೀವಂತವಾಗಿ ಆ ಪರಲೋಕಕ್ಕೆ ಎತ್ಕೊಳ್ಳುವಂಥ ಒಂದು ಆ ವಾಕ್ಯವನ್ನು ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ಇವತ್ತು ನಮ್ಮ ಒಂದು ಜೀವನದಲ್ಲಿಯೂ ಸಹ ಇಂಥ ಒಂದು ಪ್ರವಾದಿಗಳನ್ನು ನಾವು ಮಾದರಿ ಮಾಡ್ಕೊಳ್ಬೇಕು. ನಾವು ಬರುವಂಥ ಸಮಸ್ಯೆಗಳಲ್ಲಿ, ಕಷ್ಟಗಳಲ್ಲಿ, ಹಿಂಸೆಗಳಲ್ಲಿ, ತೊಂದರೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ಸಾವು ನೋವುಗಳಲ್ಲಿ ಎಲ್ಲದರಲ್ಲಿಯೂ ಸಹ ದೇವರ ಮೇಲೆ ನಂಬಿಕೆಯಿಂದ ನಾವು ಆತ್ಕೊಳ್ಬೇಕು. ಯಾವಾಗ ನಾವು ನಿರೀಕ್ಷೆ ಇಡ್ತೀವಿ, ದೇವರು ನಂಬಿಕೊಳ್ತೀವಿ, ಖಂಡಿತವಾಗಿ ದೇವರು ನಮ್ಮ ಜೀವಿತಗಳಲ್ಲಿ ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರಿಗೆ ಅದು ಸಾಧ್ಯ. ಇವತ್ತು ದೇವರು ಈ ಒಂದು ಹಿಂಗಾರು ಮುಂಗಾರು ಮಳೆಯ ವಾಗ್ದಾನವನ್ನು ಮಾಡಿದ್ದಾನೆ, ಆತನ ಪ್ರತ್ಯಕ್ಷತೆಯ ವಾಗ್ದಾನ ಮಾಡಿದ್ದಾನೆ, ಆತನ ಬರೋಣದ ವಾಗ್ದಾನ ಮಾಡಿದ್ದಾನೆ. ನ್ಯಾಯ ವಿಚಾರಣೆಯ ಒಂದು ವಿಷಯವೂ ಸಹ ಅಲ್ಲಿ ಸೇರಿಸಲ್ಪಟ್ಟಿದೆ. ನಮ್ಮ ಒಂದು ನಂಬಿಕೆಯ ಆಧಾರದ ಮೇಲೆ, ನಮ್ಮ ನೀತಿಯ ಆಧಾರದ ಮೇಲೆ, ನಮ್ಮ ನಡವಳಿಕೆಯ ಆಧಾರದ ಮೇಲೆ ಪ್ರತಿಯೊಬ್ಬರಿಗೂ ನ್ಯಾಯ ತೀರ್ಪಿದೆ. ಈ ನ್ಯಾಯ ತೀರ್ಪಿನ ಒಂದು ಎಚ್ಚರಿಕೆಯಲ್ಲಿಯೂ ಸಹ ನಾವು ಇರಬೇಕು. ದೇವರು ಕೊಟ್ಟಂಥ ಆ ವಾಗ್ದಾನದ ವಿಷಯದಲ್ಲಿ ತಾಳ್ಮೆಯಲ್ಲಿಯೂ ಸಹ ನಾವು ಜೀವಿಸಬೇಕು. ಇಲ್ಲಿ 11ನೇ ವಚನ ಹೇಳುತ್ತೆ, ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವಲ್ಲ, ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ ಕರ್ತನು ಕರುಣಾಸಾಗರನು ದಯಾಳುವೂ ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ. ಯೋಬನ ಜೀವನ ಬಹಳ ಮಾದರಿಯುತವಾದಂಥ ಉದಾಹರಣೆಯಾದಂಥ ಜೀವಂತ ಸಾಕ್ಷಿಯಾದಂಥ ಒಂದು ಜೀವನ ಪ್ರಿಯರೇ. ಯಾವ ರೀತಿ ಯೋಬನು ತಾನು ಬಂದಂಥ ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ ಆತನು ದೇವರ ಮೇಲೆ ಆತ್ಕೊಳ್ತಾನೆ, ತಾಳ್ಮೆಯಿಂದ ಕಾಯ್ತಾನೆ. ದೇವರ ಮೇಲೆ ಆತನಿಗೆ ಸಂಪೂರ್ಣ ನಿರೀಕ್ಷೆ, ಭರವಸೆ ಇದೆ. ಹೌದು, ದೇವರು ಕೊಟ್ಟಿದ್ದಾನೆ, ದೇವರೇ ತೆಗೆದುಕೊಳ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. ಸೊ ಈ ರೀತಿ ದೇವರ ಮೇಲೆ ಆತನು ಆಧಾರಿತವಾಗಿ ಜೀವಿಸುವಾಗ ಅಂತ್ಯದಲ್ಲಿ ಆ ಯೋಬನ ಕಥೆ ನಮಗೇನು ತಿಳಿಸುತ್ತೆ? ದೇವರು ಎಂಥ ಕರುಣಾಳು, ದಯಾಸಾಗರನು, ದೇವರು ಎಂಥ ಪ್ರೀತಿಮಯನನ್ನುವಂಥ ಒಂದು ವಿಷಯ ಆ ಒಂದು ಯೋಬನ ಜೀವನದಲ್ಲಿ ನಮಗೆ ಕಂಡುಬರುತ್ತೆ. ಇವತ್ತು ನಮ್ಮ ಒಂದು ಬದುಕಲ್ಲೂ ಸಹ ದೇವರ ಮೇಲೆ ನಾವು ನಿರೀಕ್ಷಿಸಿ ಜೀವಿಸುವಾಗ, ದೇವರ ಮೇಲೆ ನಾವು ಆತುಕೊಳ್ಳುವಾಗ ಖಂಡಿತವಾಗಿ ದೇವರು ನಮ್ಮ ಜೀವಿತಗಳನ್ನು ಉಜ್ಜೀವನಗೊಳಿಸೋದು ಮಾತ್ರ ಅಲ್ಲ, ನಮ್ಮ ಜೀವಿತವನ್ನು ಬಲಪಡಿಸುವುದು ಮಾತ್ರವಲ್ಲ, ನಮ್ಮ ಜೀವಿತಗಳನ್ನು ಪವಿತ್ರಾತ್ಮನಿಂದ ತುಂಬಿಸುವುದು ಮಾತ್ರವಲ್ಲ, ಆತನು ವಾಗ್ದಾನ ಮಾಡಿರುವಂಥ ನಿತ್ಯ ಜೀವಕ್ಕೆ ದೇವರು ನಮ್ಮನ್ನು ಸೇರಿಸುವಲ್ಲಿ ಯಶಸ್ವಿಯಾಗಿ ನಮ್ಮನ್ನು ಮುಂದೆ ನಡೆಸ್ತಾನೆ. ಸ್ವಾಮಿ ಹೇಳಿದ್ದಾನೆ, ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನದಲ್ಲಿ ಒಂದು ಮಹಾ ಆಜ್ಞೆ ನಮ್ಮೆಲ್ಲರಿಗೂ ಕೊಡಲ್ಪಟ್ಟಿದೆ ಪ್ರಿಯ. ಏನು ಆ ಮಹಾ ಆಜ್ಞೆ? ಇಲ್ಲಿ ವಾಕ್ಯ ಹೇಳುತ್ತೆ, ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ದೇವರು ಎಂಥ ಒಂದು ಅತ್ಯದ್ಭುತವಾದ ವಾಗ್ದಾನವನ್ನು ಈ ವಾಕ್ಯ ಭಾಗದಲ್ಲಿ ಕೊಟ್ಟಿದ್ದಾನೆ. ಸ್ವಾಮಿ ಹೇಳ್ತಾ ಇದ್ದಾನೆ, ಹೋಗಿ ಲೋಕದ ಕಟ್ಟಕಡೆ ಹೋಗಿ ಸುವಾರ್ತೆ ಸಾರಿ ಎಲ್ಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡ್ರಿ. ಅವರಿಗೆ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ನೀವು ದೀಕ್ಷಾಸ್ನಾನ ಮಾಡಿಸ್ರಿ. ನಾನು ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳೋದಕ್ಕೆ ಅವರಿಗೆ ನೀವೇನು ಮಾಡ್ರಿ? ಉಪದೇಶ ಮಾಡಿರಿ, ಬೋಧಿಸ್ರಿ. ಇವತ್ತು ದೇವರು ಆಜ್ಞಾಪಿಸಿರುವಂಥ ಈ ವಾಕ್ಯ, ಆತನ 10 ಆಜ್ಞೆಗಳು, ಆತನ ಕಟ್ಟಳೆಗಳು, ಆತನ ವಿಧಿಗಳು, ಇವೆಲ್ಲವನ್ನು ನಾವು ಕೈಗೊಂಡು ನಡೆದಾಗ ಮಾತ್ರ ಈ ಆಶೀರ್ವಾದ ಸಿಗ್ಲಿಕ್ಕೆ ಸಾಧ್ಯ. ಸಾಕಷ್ಟು ಬಾರಿ ನಾವು ದೇವರ ಆಜ್ಞೆಗಳನ್ನ ತಿರಸ್ಕಾರ ಮಾಡ್ತೀವಿ, ಆದರೆ
ಆಶೀರ್ವಾದ ಮಾತ್ರ ಬೇಕು ಅಂತೀವಿ. ಆದರೆ ದೇವರ ಹತ್ರ ಈ ರೂಲ್ ಇಲ್ಲ. ದೇವರ ಹತ್ರ ಇರೋದೇನು? ನಾನು ಕೊಡುವಂಥ ಆಜ್ಞೆಗಳನ್ನು ನೀವು ಕೈಗೊಂಡು ನಡೆದ್ರೆ ನಿಮಗೆ ಈ ಕೆಳಗಿನ ಆಶೀರ್ವಾದ. ಎಲ್ಲ ಸಂದರ್ಭಗಳಲ್ಲೂ ಸಹ ದೇವರು ಹಾಗೇನೆ ಆತನು ಕೊಟ್ಟಂಥ ವಾಗ್ದಾನಗಳನ್ನು ನಾವು ಪರಿಪೂರ್ಣವಾಗಿ ಹೊಂದಬೇಕಂದ್ರೆ ಆತನ ಆಜ್ಞೆಗಳನ್ನು ನಾವು ಕೈಗೊಂಡು ನಡಿಬೇಕು. ಇಲ್ಲಿ ಸ್ವಾಮಿ ಹೇಳ್ತಾರೆ, ಈಗೋ ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ಸ್ವಾಮಿ ಹೇಳೋದಕ್ಕೆ ಮುಂಚೆ ನಾನು ಆಜ್ಞಾಪಿಸಿದ್ದನ್ನೆಲ್ಲ ನೀವೇನು ಮಾಡಿರಿ, ಕಾಪಾಡಿಕೊಳ್ಳೋದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಇವತ್ತು ನಮಗೂ ಸಹ ಇದೇ ಒಂದು ವಿಷಯ ಅಪ್ಲೈ ಆಗುತ್ತೆ. ನಾವು ಯುಗದ ಸಮಾಪ್ತಿಯವರೆಗೆ ಕ್ರಿಸ್ತನ ಜೊತೆಯಲ್ಲಿ ನಾವು ಜೀವಿಸಬೇಕು, ದೇವರ ಜೊತೆಯಲ್ಲಿ ದೇವರ ಸಂಗಡ ನಾವು ನಡಿಬೇಕಂತ ನಾವು ಬಯಸಿದರೆ ದೇವರು ಕೊಟ್ಟಿರುವಂಥ ಆಜ್ಞೆಗಳನ್ನ ನಾವು ಕೈಗೊಂಡು ನಡಿಬೇಕು. ದೇವರು ಹೇಳ್ತಾನೆ, ಒಬ್ಬರ ಮೇಲೆ ಒಬ್ಬರು ಗುಣಗುಟ್ಟಬೇಡ್ರಿ, ಪ್ರೀತಿ ಮಾಡಿರಿ, ಕ್ಷಮಿಸ್ರಿ, ತಪ್ಪು ಹೊರಿಸುವುದಕ್ಕೆ ಅವಕಾಶ ಇದ್ದರೂ ಸಹ ತಪ್ಪು ಹೊರಿಸದೆ ಅವ್ರನ್ನ ಕ್ಷಮಿಸ್ರಿ ಎಂಬುದಕ್ಕೆ ಸ್ವಾಮಿ ಹೇಳ್ತಾನೆ. ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸಿ ಎಂಬುದಕ್ಕೆ ಸ್ವಾಮಿ ಹೇಳ್ತಾನೆ. ಸೊ ಇಷ್ಟೆಲ್ಲ ಆಜ್ಞೆಗಳನ್ನ ನಾವು ಹೊಂದಿ ಅದನ್ನು ನಾವು ಕೈಗೊಂಡು ನಡೆಯದೆ ನಾವು ದ್ವೇಷ ಮಾಡಿಕೊಂಡು ಇನ್ನೊಬ್ಬರ ಮೇಲೆ ಅಪಚಾರಗಳನ್ನ ನಾವು ಮಾಡ್ತಾ, ಚಾಡಿಗಳನ್ನ ಹೇಳ್ತಾ, ಇನ್ನೊಬ್ಬರನ್ನ ದೂಷಣೆ ಮಾಡ್ತಾ, ಕ್ಷಮಿಸದೆ, ಕ್ಷಮೆಯನ್ನು ಹೊಂದದೆ, ಅಹಂಕಾರದ, ದರ್ಪದ, ಗರ್ವದ ಜೀವಿತಗಳನ್ನ ನಾವು ಮಾಡ್ತಾ ದೇವರ ಆಶೀರ್ವಾದವನ್ನು ನಾವು ಹೊಂದಲಿಕ್ಕೆ ಸಾಧ್ಯವೇ? ಖಂಡಿತ ಇಲ್ಲ ಪ್ರಿಯರೇ. ದೇವರ ವಾಕ್ಯ ಹೇಳುತ್ತೆ, ಈಗೋ ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ಸ್ವಾಮಿ ಹೇಳುವಾಗ ಅದರ ಆಶೀರ್ವಾದವನ್ನು ಸಹ ನಾವು ಹೊಂದಬೇಕೆಂಬುದಾಗಿ ನಾವು ಬಯಸುವಾಗ ನಮ್ಮ ಜೀವಿತಗಳೇನಾಗಬೇಕು? ಬದಲಾಗಬೇಕು. ನಮ್ಮಲ್ಲಿರುವಂಥ ಪಾಪಗಳು ಹೋಗಬೇಕು, ನಮ್ಮಲ್ಲಿರುವಂಥ ಕಲ್ಮಶಗಳು ತೆಗೆಯಲ್ಪಡಬೇಕು. ದೇವರು ಆದೇಶ ಮಾಡಿರುವಂಥ, ಆಜ್ಞಾಪಿಸಿರುವಂಥ ಎಲ್ಲ ವಿಷಯಗಳನ್ನ ನಾವು ಕೈಗೊಂಡು ನಡೀಬೇಕು. ಯಾವಾಗ ಆ ಒಂದು ಆಜ್ಞೆಗಳಿಗೆ ಅನುಸಾರವಾಗಿ ನಾವು ನಡೀತೀವಿ, ತಾಳ್ಮೆಯಿಂದ ಸಹಿಸ್ಕೊಳ್ತೀವಿ. ಕೆಲವೊಂದು ಸಾರಿ ದೇವರ ಒಂದು ಮಾರ್ಗದಲ್ಲಿ ನಡೆಯುವಾಗ, ದೇವರ ಪಥದಲ್ಲಿ ನಾವು ಹೋಗುವಾಗ ಅನೇಕ ಹಿಂಸೆಗಳು, ಶ್ರಮೆಗಳು ನಮಗೆ ಬರುತ್ತೆ. ಅವೆಲ್ಲವನ್ನು ನಾವು ಸಹಿಸ್ಕೊಳ್ಳೋದಕ್ಕೆ ನಾವು ಸಿದ್ಧರಾಗಿರಬೇಕು. ತಾಳ್ಮೆಯಿಂದ ನಾವು ಸಹಿಸ್ಕೊಳ್ಬೇಕು, ದೀರ್ಘ ಶಾಂತಿಯನ್ನು ನಾವು ಹೊಂದಬೇಕು. ಈ ರೀತಿಯಲ್ಲಿ ನಾವು ಜೀವಿಸುವಾಗ ಖಂಡಿತವಾಗಿ ದೇವರೇನು ಮಾಡ್ತಾನೆ? ತನ್ನ ವಾಗ್ದಾನವನ್ನು ನಮ್ಮಲ್ಲಿ ನೆರವೇರಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಪ್ರಿಯರೇ, ಸತ್ಯವೇದದಲ್ಲಿ ಯೆಶಾಯ ಪ್ರವಾದಿ ಒಂದು ಕಡೆ ಹೀಗೆ ಬರೀತಾನೆ. ನಾವು ನಮ್ಮ ಸತ್ಯವೇದಗಳನ್ನ ಯೆಶಾಯನ ಪ್ರವಾದನೆ ಗ್ರಂಥ 44ನೇ ಅಧ್ಯಾಯ 1-3 ಓದೋಣ. ನನ್ನ ಸೇವಕನಾದ ಯಾಕೋಬೆ, ನಾನು ಆದುಕೊಂಡ ಇಸ್ರಾಯೇಲೇ, ಈಗ ಕೇಳು, ನಿನ್ನನ್ನು ನಿರ್ಮಾಣ ಮಾಡಿ ಗರ್ಭದಿಂದಲೂ ರೂಪಿಸುತ್ತಾ ಬಂದು ನಿನಗೆ ಸಹಾಯ ಮಾಡುವವನಾದ ಯೆಹೋವನು ಹೀಗನ್ನುತ್ತಾನೆ. ನನ್ನ ಸೇವಕನಾದ ಯಾಕೋಬೆ, ನಾನು ಆದುಕೊಂಡ ಯೆಶುರೂನೇ, ಭಯಪಡಬೇಡ. ಬತ್ತಿದ ಭೂಮಿಯಲ್ಲಿ ಮಳೆಗರೆದು ಒಣ ನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು. ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ನೀರಿನ ಕಾಲುವೆಗಳ ಬಳಿಯಲ್ಲಿ ಹಸಿರು ಹುಲ್ಲಿನ ನಡುವೆ ಬೆಳೆಯುವ ನೀರವಂಜಿಗಳಂತೆ ವೃದ್ಧಿಯಾಗುವರು. ಇಲ್ಲಿ ದೇವರು ಮುಂದಿನ ಒಂದು ಸಂತತಿಗೆ, ಮುಂದಿನ ಪೀಳಿಗೆಗೆ ಕೊಡುವಂಥ ಒಂದು ಆಶೀರ್ವಾದವನ್ನು ದೇವರು ಹೇಳ್ತಾ ಇದ್ದಾರೆ. ಹೌದು, ನಿನ್ನ ಸಂತತಿಯನ್ನು ಯಾವ ರೀತಿ ನಾನು ಅಭಿವೃದ್ಧಿ ಪಡಿಸ್ತೇನೆ, ಯಾವ ರೀತಿ ಅದನ್ನು ಆಶೀರ್ವಾದ ಮಾಡ್ತೇನೆ. ಬತ್ತಿದ ಭೂಮಿಯಲ್ಲಿ ಮಳೆಗರೆದು ಒಣ ನೆಲಗಳನ್ನು ಕಾಲುವೆಗಳಂತೆ ನಾನೇನು ಮಾಡ್ತೇನೆ? ಹರಿಸ್ತೇನೆ. ನಿನ್ನ ಸಂತತಿಯವರ ಮೇಲೆ ನನ್ನ ಆತ್ಮವನ್ನು, ನನ್ನ ಆಶೀರ್ವಾದವನ್ನು ನಾನು ಸುರಿಸ್ತೇನೆ. ಇವತ್ತು ದೇವರು ಹೇಳ್ತಾ ಇದ್ದಾನೆ, ನಮ್ಮ ಮುಂದಿನ ಒಂದು ಭವಿಷ್ಯದ ಬಗ್ಗೆ ಈ ವಾಗ್ದಾನಗಳು ಮಾತಾಡ್ತಾ ಇದೆ. ಬತ್ತಿದ ಒಂದು ಭೂಮಿಯ ರೀತಿಯಲ್ಲಿ ನಿನ್ನ ಜೀವನ ಇರ್ಬೋದು, ಒಣಗಿ ಹೋದಂಥ ನೆಲದಂತೆ ನಿನ್ನ ಜೀವನ ಇರ್ಬೋದು. ಏನೂ ಸಹ ಒಳ್ಳೆಯದು ಆಗ್ತಾ ಇಲ್ಲ ನನ್ನ ಬದುಕಲ್ಲಿ. ದೇವ್ರ ನಿರೀಕ್ಷೆ ಮಾಡ್ತಾ ಇದ್ದೀನಿ. ದೇವರು ವಾಗ್ದಾನ ಮಾಡಿದ್ದಾನೆ, ನಾನು ಬರ್ತೇನೆ. ದೇವರು ಬರುವಾಗ ಆ ಒಂದು ಸಮಯ, ಆ ಸಂದರ್ಭ ಯಾವ ರೀತಿಯಲ್ಲಿರುತ್ತೆ? ಪ್ರಕಟಣೆ ಪುಸ್ತಕ ಭಾಳ ಚೆನ್ನಾಗಿ ನಮಗೆ ತಿಳಿಸುತ್ತೆ ಪ್ರಿಯರೇ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 3ನೇ ವಚನ. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು, ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ಆತನು ಅವರೊಡನೆ ವಾಸ ಮಾಡುವನು. ಅವರು ಆತನಿಗೆ ಪ್ರಜೆಗಳಾಗಿರುವರು. ದೇವರು ತಾನೇ ಅವರ ಸಂಗಡ ಇರುವನು. ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವೆನು. ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ. ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಗಿತು ಎಂದು ಹೇಳಿತು. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಇಗೋ, ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದನು. ಈ ಪ್ರಕಟಣೆಗಾರನಾದಂಥ ಯೋಹಾನನು ಆತನ ದರ್ಶನದಲ್ಲಿ ಕಾಣ್ತಾ ಇದ್ದಾನೆ. ಪರಲೋಕದ ದಿವ್ಯ ದರ್ಶನ ಆತನ ಕಣ್ಣಿಗೆ ಗೋಚರ ಆಗ್ತಾ ಇದೆ. ಆತನು ಹೇಳ್ತಾನೆ, ಒಂದು ಭವಿಷ್ಯದ ಬದುಕು, ದೇವರು ನಮಗಾಗಿಟ್ಟಿರುವಂಥ ನಿತ್ಯ ಜೀವದ ಆಶೀರ್ವಾದ ಯಾವ ರೀತಿಯಲ್ಲಿದೆ. ಇವತ್ತು ಲೋಕದಲ್ಲಿ ನೋಡ್ತೇವೆ, ಕಷ್ಟಗಳಿದೆ, ಸಂಕಟಗಳಿದೆ, ರೋಗ ರುಜಿನಗಳಿದೆ, ಹಲವಾರು ಪಾಪದ ಶಾಪದ ಸಮಸ್ಯೆಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ.
ಹಲವಾರು ವಿಧವಾದಂಥ ನೋವಿಗೆ, ಇಕ್ಕಟ್ಟುಗಳಿಗೆ ನಾವು ಗುರಿಯಾಗ್ತಾ ಇದ್ದೀವಿ. ಅನಾರೋಗ್ಯದ ಪರಿಸ್ಥಿತಿಗಳು, ಕುಟುಂಬಗಳಲ್ಲಿ ಭಿನ್ನಾಭಿಪ್ರಾಯಗಳು, ಅನೇಕ ಮನಸ್ಸಿಗೆ ನೋವುಂಟು ಮಾಡುವಂಥ ವ್ಯಾಧಿಗಳು, ಕಷ್ಟಗಳು ನಮ್ಮನ್ನು ಕಾಡ್ತಾ ಇದೆ. ಆದರೆ ಸ್ವಾಮಿ ಹೇಳ್ತಾರೆ, ಈ ಎಲ್ಲ ಕಷ್ಟಗಳು ಅತಿ ಬೇಗನೆ ತೀರ್ಲಿಕ್ಕೆ ಹೋಗುತ್ತೆ. ಎಲ್ಲವನ್ನು ನಾನು ಹೊಸದು ಮಾಡ್ತೇನೆ. ದೇವರು ಕೊಟ್ಟಂಥ ಅತಿ ಶ್ರೇಷ್ಠ ವಾಗ್ದಾನ ಪ್ರಿಯ ಇದು. ಇವತ್ತು ದೇವರು ನಿಮ್ಮ ಬದುಕನ್ನು, ನಿಮ್ಮ ಜೀವಿತವನ್ನು ಹೊಸದು ಮಾಡ್ತಾನೆ. ಅದಕ್ಕಿಂತ ಮೊದಲು ನೀವು ಹೊಸಬರಾಗಬೇಕು. ದೇವರ ಒಂದು ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿ, ದೇವರ ವಾಕ್ಯಕ್ಕನುಗುಣವಾಗಿ ನಡೆಯಲ್ಪಟ್ಟವರಾಗಿ, ದೇವರ ಆಜ್ಞೆಗಳನ್ನು ಕೈಗೊಂಡು ಜೀವಿಸುವವರಾಗಿ ನಿಮ್ಮ ಜೀವಿತವನ್ನು ನೀವು ಹೊಸದಾಗಿ ಮಾಡಿಕೊಂಡ್ರೆ, ನಿಮ್ಮ ಬದುಕನ್ನು ನೀವು ಹೊಸದಾಗಿ ಕಟ್ಕೊಂಡ್ರೆ, ದೇವರು ಹೇಳ್ತಾನೆ, ನಾನು ಎಲ್ಲವನ್ನು ಹೊಸದು ಮಾಡ್ತೇನೆ. ನಿಕೋದೇಮನ ಒಂದು ಸಾರಿ ರಾತ್ರಿ ಸಮಯದಲ್ಲಿ ಯೇಸು ಸ್ವಾಮಿ ಬಳಿ ಬಂದು ಕೇಳ್ತಾನೆ, ಸ್ವಾಮಿ, ನಾನು ನಿತ್ಯ ಜೀವವನ್ನು ಹೊಂದಬೇಕಾದ್ರೆ ನಾನು ಏನು ಮಾಡಬೇಕಂತ ಆತನು ಕೇಳುವಾಗ ಸ್ವಾಮಿ ಹೇಳಿದರು, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಸೇರಲಿಕ್ಕೆ ಸಾಧ್ಯ ಇಲ್ಲ. ಪ್ರೇರೆ, ಇವತ್ತು ದೇವರ ಮಕ್ಕಳಾಗಿ ನಾವು ಹೊಸದಾಗಿ ಹುಟ್ಟೋದು ಅಂತ ಹೇಳುವಾಗ ದೀಕ್ಷಾ ಸ್ನಾನದ ಮೂಲಕ, ಆತ್ಮನ ಮೂಲಕ ಹೊಸದಾಗಿ ನಾವು ಹುಟ್ಟಬೇಕಾಗಿದೆ. ಇವತ್ತು ಅನೇಕ ಸಾರಿ ದೀಕ್ಷಾ ಸ್ನಾನ ತೆಗೆದುಕೊಳ್ತೀವಿ. ದೀಕ್ಷಾ ಸ್ನಾನ ತಗೊಳ್ಳೋದೇನು ದೊಡ್ಡ ವಿಷಯ ಅಲ್ಲ ನಮಗೆ. ಪಾಸ್ಟರ್ ಬರ್ತಾರೆ, ನೀರಲ್ಲಿ ನಮ್ಮನ್ನು ಮುಳುಗಿಸ್ತಾರೆ, ನೀರಿನಿಂದ ಮೇಲೆ ಬಂದು ಹೊಸ ಬಟ್ಟೆಗಳು ಧರಿಸಿ ಹೊರಗಡೆ ಬರ್ತೀವಿ. ಇದು ದೊಡ್ಡ ಕೆಲಸ ಅಲ್ಲ. ಆದರೆ ಆತ್ಮನಿಂದ ಹುಟ್ಟುವಂಥದ್ದು ಭಾಳ ಮುಖ್ಯ. ನಾವು ಎಷ್ಟರ ಮಟ್ಟಿಗೆ ನೀರಿನಿಂದ ಹೊಸದಾಗಿ ಹುಟ್ಟಿದ್ದೇವೆ, ಅಷ್ಟೇ ಆತ್ಮನಿಂದ ಹೊಸದಾಗಿ ಹುಟ್ಟುವಂಥದ್ದು ಪ್ರಾಮುಖ್ಯ ಪ್ರೇರೆ. ನಮ್ಮಲ್ಲಿ ಹೊಸ ಗುಣಗಳು ಬರಬೇಕು, ಹೊಸ ಸ್ವಭಾವ ಬರಬೇಕು, ಹೊಸ ನಡವಳಿಕೆ, ಹೊಸ ಆಲೋಚನೆ, ಹೊಸ ಮಾತು. ಒಂದು ಸಾರಿ ನೀರಿನಿಂದ ಹುಟ್ಟಿ ನಾವು ಹೊರಗಡೆ ಬಂದ ಮೇಲೆ ಪರಿಶುದ್ಧಾತ್ಮನು ನಿನ್ನಲ್ಲಿ ವಾಸಿಸ್ಬೇಕು. ಆ ಪರಿಶುದ್ಧಾತ್ಮನು ವಾಸ ಮಾಡಲಿಕ್ಕೆ ಎಲ್ಲ ವಿಧವಾದಂಥ ಅನುವು ಮಾಡಿಕೊಡ್ಬೇಕು ನಿಮ್ಮ ಜೀವಿತಗಳಲ್ಲಿ. ನಿಮ್ಮಲ್ಲಿ ಕೆಟ್ಟತನ ಇದ್ದರೆ, ಪಾಪ ಇದ್ದರೆ, ಹಳೆಯ ಹಗೆತನ, ದ್ವೇಷ, ಸಿಟ್ಟು, ಕೋಪ, ಮತ್ಸರ, ಜಗಳ, ಕೆಟ್ಟ ಮಾತು, ಕೆಟ್ಟ ಆಲೋಚನೆ, ಇವುಗಳನ್ನು ಮನಸ್ಸಲ್ಲಿಟ್ಕೊಂಡಾಗ ಪವಿತ್ರಾತ್ಮನು ಹೇಗೆ ನಿಮ್ಮ ಮನಸ್ಸಲ್ಲಿ ಬರಲಿಕ್ಕೆ ಸಾಧ್ಯ? ಪರಿಶುದ್ಧವಾಗಿರುವಂಥ ಆತ್ಮನು, ಪರಿಶುದ್ಧವಾದಂಥ ಜೀವಿಸುವಂಥ ಆತ್ಮನು ನಿಮ್ಮ ಕೆಟ್ಟ ಜೀವಿತದೊಳಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ನಮ್ಮ ಜೀವಿತಗಳು ಬದಲಾಗಬೇಕು, ಹೊಸದಾಗಬೇಕು. ನಮ್ಮಲ್ಲಿರುವಂಥ ಹಳೆಯ ಸ್ವಭಾವಗಳು, ಪೂರ್ವ ಸ್ಥಿತಿ ಸಂಪೂರ್ಣವಾಗಿ ನಮ್ಮಿಂದ ತೆಗೆದುಹಾಕಲ್ಪಡಬೇಕು. ಆಗ ತಾನೇ ಪರಿಶುದ್ಧಾತ್ಮ ನಿಮ್ಮ ಒಳಗಡೆ ಬರ್ತಾನೆ, ಪರಿಶುದ್ಧ ಕಾರ್ಯಗಳನ್ನ ಆತನು ಮಾಡ್ತಾನೆ, ಪರಿಶುದ್ಧ ಆಲೋಚನೆಗಳನ್ನ ಕೊಡ್ತಾನೆ, ಪರಿಶುದ್ಧ ಜೀವಿತವನ್ನು ನಿಮಗೆ ಅನುಗ್ರಹಿಸ್ತಾನೆ. ಆಗ ನಿಮ್ಮ ಜೀವಿತ ಬದಲಾಗುತ್ತೆ, ಆಗ ನಿಮ್ಮ ಜೀವಿತ ಹೊಸದಾಗುತ್ತೆ. ಆಗ ಸ್ವಾಮಿ ಹೇಳಿದಂಥ ಈ ವಾಗ್ದಾನ, ಈಗೋ ಎಲ್ಲವನ್ನು ನಾನು ಹೊಸದು ಮಾಡ್ತೇನೆ ಎಂಬುದಾಗಿ ಹೇಳಿದಂಥ ವಾಗ್ದಾನ ನೆರವೇರುತ್ತೆ. ಅಲ್ಲಿ ಕಣ್ಣೀರಿಲ್ಲ, ಗೋಳಾಟ ಇಲ್ಲ, ದುಃಖ ಇಲ್ಲ, ವ್ಯಸನ ಇಲ್ಲ, ಮರಣ ಇಲ್ಲ. ಶಾಶ್ವತವಾದ, ನಿರಂತರವಾದ, ಸಂತೋಷಯುಕ್ತವಾದಂಥ ಜೀವನ ನಮ್ಮೆಲ್ಲರದಾಗುತ್ತೆ ಪ್ರಿಯರೇ. ಇಂಥ ಶ್ರೇಷ್ಠ ವಾಗ್ದಾನವನ್ನು ಸ್ವಾಮಿ ಈ ಅಂತ್ಯಕಾಲದಲ್ಲಿ ನಮಗೆ ಕೊಡಲಿಕ್ಕಿದ್ದಾನೆ. ಆ ವಾಗ್ದಾನವನ್ನು ನಾವು ಹೊಂದಬೇಕಾದ್ರೆ ನಮ್ಮ ಜೀವಿತಗಳನ್ನು ಸುಧಾರಿಸ್ಕೊಳ್ಳೋಣ, ತಾಳ್ಮೆಯಿಂದ ಕಾಯೋಣ. ವ್ಯವಸಾಯಗಾರನಂತೆ ನಾವು ದೀರ್ಘಶಾಂತಿಯಿಂದ ಇದ್ದು ದೇವರ ಆಶೀರ್ವಾದವನ್ನು ಹೊಂದೋಣ ಎಂಬುದಾಗಿ ಹೇಳ್ತಾ ಒಂದು ವಾಕ್ಯವನ್ನು ಮುಗಿಸ್ತೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೆನ್.